ಮೈಸೂರಿನಲ್ಲಿ ದಸರಾ ದಂಗಲ್ ಜೋರಾಗಿದೆ. ಅನುಮತಿ ಇಲ್ಲದೇನೆ ಚಾಮುಂಡಿ ಚಲೋಗೆ ಪ್ರಯತ್ನ ಆಗಿದೆ. ಹಲವು ಬಿಜೆಪಿ ನಾಯಕರು ಈಗ ಪೊಲೀಸ್ ವಶದಲ್ಲಿ. ಮೈಸೂರಿನಲ್ಲಿ ಜೋರಾಯಿತು ದಸರಾ ದಂಗಲ್. ಅನುಮತಿ ಇಲ್ಲದೆ ಚಾಮುಂಡಿ ಚಲೋ ಯತ್ನ. ಹಲವು ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕುರುಬರಹಳ್ಳಿ ವೃತ್ತದ ಬಳಿ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಾಸಕ ಶ್ರೀವತ್ಸ, ಮಾಜಿ ಶಾಸಕ ನಾಗೇಂದ್ರ ಪೊಲೀಸ್ ವಶಕ್ಕೆ. ಯಾರನ್ನೂ ಬೆಟ್ಟಕ್ಕೆ ಹೋಗೋದಕ್ಕೆ ಪೊಲೀಸರು ಬಿಡ್ತಾ ಇಲ್ಲ. ಪೊಲೀಸರ ವಿರುದ್ಧವೇ ವಾಗ್ವಾದಕ್ಕಿಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕುರುಬರಹಳ್ಳಿ ವೃತ್ತದ ಬಳಿ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭದ ದೃಶ್ಯ. ಶಾಸಕ ಶ್ರೀವತ್ಸ, ಮಾಜಿ ಶಾಸಕ ನಾಗೇಂದ್ರ ಇದ್ದಾರೆ. ಕಾರ್ಯಕರ್ತರು ಚಾಮುಂಡಿ ಚಲೋಗೆ ಯತ್ನವನ್ನ ಮಾಡಿದ್ರು. ಇದಕ್ಕೆ ಪೊಲೀಸರು ಅವಕಾಶವನ್ನ ಕೊಡ್ತಾ ಇಲ್ಲ. 144 ಸೆಕ್ಷನ್ ಹಾಕಿದ್ದಾರೆ. ಯಾರನ್ನು ಕೂಡ ಬೆಟ್ಟಕ್ಕೆ ಹೋಗೋದಕ್ಕೆ ಪೊಲೀಸರು ಬಿಡ್ತಾ ಇಲ್ಲ. ಪೊಲೀಸರ ವಿರುದ್ಧವೇ ಹಿಂದೂ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಪೊಲೀಸರ ವಿರುದ್ಧ ಗರಂ ಆಗಿದ್ದಾರೆ ಹಿಂದೂ ಕಾರ್ಯಕರ್ತರು. ಅನುಮತಿ ಇಲ್ಲದೇನೆ ಚಾಮುಂಡಿ ಚಲೋಗೆ ಯತ್ನಿಸಿದಂತಹ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾರನ್ನೂ ಬೆಟ್ಟಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಮೈಸೂರಿನಲ್ಲಿ ದಸರಾ ದಂಗಲ್ ಜೋರಾಗಿ ನಡೀತಾ ಇದೆ. ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಜೊತೆಗೆ ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೈ ಡ್ರಾಮಾನೇ ನಡೀತಾ ಇದೆ. ಚಾಮುಂಡಿ ಚಲೋಗೆ ಯತ್ನಿಸಿದ್ರು ಕಾರ್ಯಕರ್ತರು. ಇದಕ್ಕೆ ಪರ್ಮಿಷನ್ ಇರಲಿಲ್ಲ. ಅನುಮತಿ ಇಲ್ಲದೇನೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಿಕ್ಕೆ ಪ್ರಯತ್ನ ಪಟ್ಟಂತವರನ್ನ ಅರ್ಧಕ್ಕೆ ನಿಲ್ಲಿಸಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಾಸಕ ಶ್ರೀವತ್ಸ, ಮಾಜಿ ಶಾಸಕ ನಾಗೇಂದ್ರ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೆಕ್ಷನ್ 144 ಹಾಕಿದ್ದಾರೆ ಅಂತ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಧಿಕ್ಕಾರ ಕೂಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.